ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ನನ್ನ ಮಗನ ಜೊತೆ ಆಟ ಮುತ್ತಾಟ ಎಲ್ಲದ್ರ ಜೊತೆ ನನ್ನ ದಿನ ಶುರುವಾಗುತ್ತೆ. ನಿಮಗೆ ಗೊತ್ತು, ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ತುಂಟಾಗ್ಬಿಟ್ಟಿದ್ದಾನೆ. ಎಲ್ಲದರಲ್ಲೂ ಕ್ಯೂರಿಯಾಸಿಟಿ ಅವನಿಗೆ. ಆಲ್ರೆಡಿ ಎದ್ದು ಕೂತ್ಕೋತಾ ಇದ್ದಾನೆ, ಅವನು ಅಂಬೆಗಾಲು ಇಡ್ತಾ ಇದ್ದಾನೆ, ಮನೆ ತುಂಬ ಓಡಾಡ್ತಿದ್ದಾನೆ. ಈ ಥರ ಕಾಮಾಗಿ ನನಗೆ ಸಿಗೋದು ಮಾರ್ನಿಂಗ್ ಮಾತ್ರ. ಅವನು ಇಲ್ಲಿ ನೋಡಿ, ಅವ್ರ ಅಕ್ಕನ ಜೊತೆ ಆಟ ಶುರುವಾಗಿದೆ. ಜೋರಾಗಿ ನಗ್ತಾನೆ ಇತ್ತೀಚೆಗೆ. ಅದರಲ್ಲೂ ಈ ಹುಲಿ ಜೊತೆ ಮಾತ್ರ ಅವನ ಅಟ್ಯಾಚ್ಮೆಂಟು. ಒಂದು 3 ಮಂತ್ಸಿಂದನೂ ಈ ಗೊಂಬೆ ಅಂದರೆ ಅಷ್ಟು ಪ್ರೀತಿ ಅವನಿಗೆ. ಯಾರು ತೋರಿಸಿದ್ರೂ ಇಷ್ಟೇ ಜೋರಾಗಿ ನಗ್ತಾನೆ. ಅದಾದಮೇಲೆ ಬೇರೆ ಊರಿಂದ ದೇವ್ರ ಜಾಗ ತೊಗೊಬಂದಿದ್ರು. ನೀವಿಲ್ಲಿ ಕೇಳ್ಬೋದು, ಚಾಟ್ಕೆ ಪದ ಕೇಳೋದಕ್ಕೆ ಚೆನ್ನಾಗಿತ್ತು, ಅದಕ್ಕೆ ರೆಕಾರ್ಡ್ ಮಾಡಿದೆ. ನಿಮಗೂ ಇಷ್ಟ ಆಗ್ಬೋದು. ಇದೆಲ್ಲ ಹಳ್ಳಿ ಕಡೆ ಮಾತ್ರ ನೋಡೋಕೆ ಸಿಗೋದು ಇತ್ತೀಚೆಗೆ. ಆಮೇಲೆ ಬೆಳಗಿನ ತಿಂಡಿ ಅವಲಕ್ಕಿ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸಾದ್ಮೇಲೆ ನನ್ನ ಮಗನ ಪಾರ್ಸೆಲ್ ಬಂತು. ಫಸ್ಟ್ ಕ್ರೈಯಿಂದ 1-2 ಜೊತೆ ಬಟ್ಟೆ ತರಿಸಿದ್ದೆ. ಹೆಂಗಿದೆ ಅಂತ ನಾನು ಇನ್ನೂ ನೋಡಿಲ್ಲ, ಇನ್ನೂ ಓಪನ್ ಮಾಡಿಲ್ಲ. ನಿಮಗೆ ಓಪನಿಂಗ್ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಬಟ್ಟೆ ಅಂತ. ಮುಂದಿನ ವಾರ ಜಾತ್ರೆ ಇತ್ತು ಒಂದು, ಮತ್ತು ಒಂದು 8 ಮಂತ್ ಶೂಟ್ ಬೇರೆ ಮಾಡಬೇಕಲ್ವ, ಅದಕ್ಕೆ 1-2 ಡ್ರೆಸ್ ತರಿಸ್ಕೊಂಡಿದ್ದೆ. ಹೋಪ್ ಚೆನ್ನಾಗಿ ಬಂದಿರ್ತಾವಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಬಂದಿದೆ ಅಂತ. ಬನ್ನಿ ಓಪನ್ ಮಾಡೋಣ. 2 ಪಾರ್ಸಲ್ನ ತರಿಸ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಬಂದಿದೆ ಅಂತ. ಡಂಗ್ರಿ ಡ್ರೆಸ್ ತರಿಸ್ಕೊಂಡಿದ್ದೀನಿ. ನೋಡೋಣ, ಬನ್ನಿ ಓಪನ್ ಮಾಡೋಣ. ಇದಲ್ವಾ, ಪ್ಯಾಕ್ ದಿಸ್. ಇದು ತುಂಬ ಕ್ಯೂಟ್ ಆಗಿದೆ. ಮೇಬಿ ಒಂದು ಒಂಚೂರು ದೊಡ್ಡದಾಗ್ತಿರ್ಬೋದು ಅನ್ಕೋತೀನಿ. ಪ್ಯಾಂಟ್ ಲೆವೆಲಿಗೆ ಆಗುತ್ತೆ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿದೆ ಡ್ರೆಸ್ಸು. ಬೋತ್ ಡ್ರೆಸ್ಸಸ್ ಆರ್ ವೆರಿ ಕ್ಯೂಟ್. ತುಂಬ ಚೆನ್ನಾಗಿ ಬಂದಿದೆ ಡ್ರೆಸ್ಗಳು. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಹಸಿ ಬಟಾಣಿ ಪಲ್ಯ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ, ಅದ್ರ ಜೊತೆ ಜೋಳದ ರೊಟ್ಟಿ, ಮೊಸರಿತ್ತು. ನಮ್ಮ ಮನೇಲಿ ಪ್ರತಿದಿನವೂ ರೊಟ್ಟಿ ಮ್ಯಾಂಡೇಟ್ರಿ ಫುಡ್ಡು. ಆಮೇಲೆ ಮಧ್ಯಾಹ್ನಕ್ಕೆ ಇನ್ನೊಂದು ಪಾರ್ಸೆಲ್ ಬಂತು. ನಾನು ಮನೆಗೆ 4 ಸ್ಟವ್ ಬರ್ನರ್ದು ಪ್ರೆಸ್ಟೀಜ್ ಗ್ಯಾಸ್ ಸ್ಟವ್ ಆರ್ಡ್ರ್ ಮಾಡಿದ್ದೆ. ನೀವು ನೋಡ್ಬೋದು ಇಲ್ಲಿ ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇಲ್ಲಿ ನೋಡಿ, ನನ್ನ ಮಗ ಅದನ್ನು ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಅದ್ರ ಮೇಲೆ ಹತ್ಕೊಂಡು ಕುಣಿತಾ ಇದ್ದ. ಹಂಗೆ ಅದ್ರ ಮೇಲೆ ಹತ್ತಕ್ಕೆ ಈಸಿಯಾಗಿ ಬರ್ತಾಯಿತ್ತು ಅವನಿಗೆ. ಒಂದು ಸಲ ಬಿದ್ದುಬಿಟ್ಟ ಪಾಪ, ಬಟ್ ಏಟಾಗಲಿಲ್ಲ. ತುಂಬ ಚೆನ್ನಾಗಿದೆ. ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ಬೇಕಾದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದಾದಮೇಲೆ ಮಧ್ಯಾಹ್ನ ಸ್ವಲ್ಪ ಗಿಡಗಳಿಗೆ ನೀರು ಹಾಕಬೇಕಾಗಿತ್ತು. ನೀವು ಇಲ್ಲಿ ನೋಡ್ಬೋದು. ಮಧ್ಯಾಹ್ನ ಆ್ಯಕ್ಚುಲಿ ತುಂಬ ಬೋರ್ ಆಗ್ತಿತ್ತು. ಅದಕ್ಕೆ ನಾವೆಲ್ಲ ಸೇರಿ ಗಾರ್ಡನಲ್ಲಿ ನೀರು ಹಾಕೋಣ ಅಂತ ಡಿಸೈಡ್ ಆದ್ವಿ. ಸೊ ಎವ್ರಿ ಡೇ ಪಪ್ಪ ಇಲ್ಲ ಅಜ್ಜ ನೀರು ಹಾಕ್ತಾರೆ, ಇಲ್ಲ ನನ್ನ ತಂಗಿ ಹಾಕ್ತಾರೆ. ಇವತ್ತು ನಾವೆಲ್ಲ ಸೇರಿ ನೀರು ಹಾಕ್ತಾಯಿದ್ವಿ. ತುಂಬ ಗಿಡಗಳು ಹಾಕ್ತಾವಲ್ವ, ಮೇಲ್ಗಡೆ ಒಬ್ಬರು ಕೆಳಗಡೆ ಒಬ್ಬರು ಹಾಕ್ತಾಯಿದ್ವಿ. ಇಲ್ಲಿ ನೀರು ಹಾಕೋದಕ್ಕಿಂತ ಹೆಚ್ಚಾಗಿ ಆಟ ಆಡ್ಕೊಂಡು ನೀರು ಹಾಕ್ತಾಯಿದ್ವಿ ನಾವು. ಒಂಥರ ಮಜಾ ಇತ್ತು. ಮನೇಲಿ ಎಲ್ಲರೂ ಇದ್ದರೆ ಹಂಗೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಏನು ಮಾಡಿದರೂ ಒಂಥರ ಫನ್ ಎಲಿಮೆಂಟೇ ಆಗಿರುತ್ತೆ. ಪ್ರತಿ ಕೆಲಸದಲ್ಲೂ ಖುಷಿ ಕಾಣ್ತಾ ಕೆಲಸ ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವಾ.
ಇವತ್ತು ಇನ್ನೂ ಒಂದು ಸ್ಪೆಷಲ್ ಏನಂದರೆ ನಮ್ಮ ಮಮ್ಮಿ ನನ್ನ ಮಗನಿಗೆ ಇನ್ನೂ ಒಂದು ಜೊತೆ ಗೆಜ್ಜೆ ತೊಗೊಬಂದಿದ್ದು. ಇದು ಅವನಿಗೆ ರೆಗ್ಯುಲರ್ ಯೂಸ್ಗೆ ಅಂತ ತೊಗೊಬಂದಿದ್ದಾರೆ. ಅದನ್ನಂತೂ ಹಾಕೊಂಡಾಗಿಂದ ಇವನು ಕಾಲು ನೋಡ್ಕೊಳ್ಳೋದು ಕುಣಿಯೋದು, ಕಾಲು ನೋಡ್ಕೊಳ್ಳೋದು ಕುಣಿಯೋದು, ತುಂಬ ಎಂಜಾಯ್ ಮಾಡ್ತಾ ಇದ್ದ. ಮೊದಲು ತಂದಿರೋ ಗೆಜ್ಜೆ ಅದು ಇನ್ನೂ 3 ತಿಂಗಳು 4 ತಿಂಗಳು ಹಾಕಾಕ್ತಾರಲ್ಲ, ಸ್ವಲ್ಪ ದೊಡ್ಡದಾಗತ್ತೆ. ಅದಕ್ಕೆ ಈ ಗೆಜ್ಜೆನ ಎಕ್ಸ್ಟ್ರಾ ತೊಗೊಬಂದ್ವಿ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು, ಇಲ್ಲೆಲ್ಲ ಎಂಜಾಯ್ ಮಾಡ್ತಿದ್ದಾರಲ್ವ. ಇದಕ್ಕೆ ಕಾರಣ ಏನಂದರೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಕಬ್ಬು ಕಳಿಸ್ತಿರ್ತಾರಲ್ವ, ಆ ಊರಲ್ಲಿ ಕಬ್ಬಿನ ಬೆಳೆ ಯಾರ್ದು ಲಾಸ್ಟ್ ಹೋಗ್ತಾ ಇರುತ್ತೋ ಕಬ್ಬು ಫ್ಯಾಕ್ಟ್ರಿಗೆ, ಅವರು ಈ ಥರ ಕಬ್ಬು ಕಡಿಯೋಕ್ಕೆ ಬಂದವ್ರಿಗೆಲ್ಲ ಊಟ ಹಾಕ್ಸ್ಬಿಟ್ಟು ಈ ಥರ ಎಂಜಾಯ್ ಮಾಡ್ತಾ ಪಟಾಕಿ ಹೊಡೆದು ಎಲ್ಲರೂ ಕುಣ್ಕೊಂಡು ಖುಷಿ ಪಟ್ಕೊಂಡು ಕಬ್ಬನ್ನ ಕಳಿಸ್ತಾರೆ. ಇದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಲ್ಲ ಕಡೆನೂ ಈ ಥರ ಮಾಡಲ್ಲ, ಇದು ಉತ್ತರ ಕರ್ನಾಟಕದಲ್ಲಿ ಮಾತ್ರ ನಿಮಗೆ ನೋಡೋಕ್ಕೆ ಸಿಗೋದು. ನೋಡಿ ಎಂಜಾಯ್ ಮಾಡಿ. ಈ ಜಾನಪದ ಹಾಡುಗಳನ್ನ ಪ್ಲೇ ಮಾಡ್ತಾಯಿದ್ರು, ಕಾಪಿರೈಟ್ ಬೀಳುತ್ತೆ, ಅದಕ್ಕೋಸ್ಕರ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ರಾತ್ರಿ ಆಗಿತ್ತು, ನಮ್ಮ ಅಜ್ಜ ಬಂದರು. ನಮ್ಮ ಅಜ್ಜ ಬಂದರೆ ನನ್ನ ಮಗ ಗೊತ್ತಲ್ಲ ಫುಲ್ ರೋರಿಂಗ್ ಆಗಿಬಿಡ್ತಾನೆ, ಎತ್ಕೊಳ್ಳೋವರೆಗೂ ಸುಮ್ಮನೆ ಇರಲ್ಲ. ಅದಾದಮೇಲೆ ಡ್ಯೂಟಿ ಮುಗಿಸ್ಕೊಂಡು ನಮ್ಮ ಚಿಕ್ಕಪ್ಪ ಮನೆಗೆ ಬಂದರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಅವ್ರ ಜೊತೆ ಅಂತೂ ಇವನು ಹೆಂಗಿರ್ತಾನೆ ಅಂದರೆ ನಮ್ಮ ಯಾರ ಮೇಲೂ ಬರಲ್ಲ, ಅವರೊಬ್ಬರಿದ್ರೆ ಸಾಕು ಅನ್ನೋಂಗಿರ್ತಾನೆ. ಅವ್ರ ತಾತ ಅಂದರೆ ಅವ್ನಿಗೆ ತುಂಬ ಇಷ್ಟ. ಎಲ್ಲಾದರೂ ಹೋಗೋಕ್ಕಾದ್ರೆ ಇವಾಗ ರಚ್ಚೆ ಹಿಡಿತಾ ಇದ್ದಾನೆ, ಬಿಡ್ತಾ ಇಲ್ಲ ಹೊರಗಡೆ ಹೋಗೋದಕ್ಕೆ, ಅಷ್ಟು ಹಠ ಮಾಡ್ತಾನೆ, ಬೆನ್ನತ್ತುತ್ತಾ ಇದ್ದಾನೆ ಹೋಗೋದಕ್ಕೆ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.